ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 1 ತಿಂಗಳಾಯಿತು. ರಾಜ್ಯದಲ್ಲಿ ಖಜಾನೆ ಖಾಲಿಯಾಗಿದೆ, ದಿವಾಳಿಯಾಗಿದೆ. ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಬೇಕಂತೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರ ರೈತ ವಿರೋಧಿ ಸರ್ಕಾರ, ಕೊಲೆಗಡಕರ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ದೀನದಲಿತರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಮತ್ತು ಇವರು ಭಾಗ್ಯಗಳನ್ನು ಕೊಡ್ತಾ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಕೊಲೆಗಳ ಭಾಗ್ಯ ಸರ್ಕಾರ ಅಂದರೆ ತಪ್ಪಾಗಲಾರದು. ಸನ್ಮಾನ್ಯ ಸಿದ್ದರಾಮಯ್ಯನವರೇ 5 ಭರವಸೆಗಳನ್ನು ಕೊಟ್ಟು ಜನರಿಗೆ ಸುಳ್ಳು ಹೇಳಿ ಮಕ್ಕಳು ಟೋಪಿ ಹಾಕಿ ವಂಚನೆ ಮಾಡಿ ಅಧಿಕಾರಕ್ಕೆ ಬಂದ್ರಿ. ಯಾವ ಭರವಸೆಗಳು, ಯಾವ ಪುರುಷಾರ್ಥಕ್ಕೋಸ್ಕರ ನಿಮ್ಮ ಭರವಸೆಗಳು ಈಡೇರಿಸೋಕ್ಕಾಗಿಲ್ಲ. ಯುವ ನಿಧಿ ಇದುವರೆಗೂ ಇನ್ನೂ ಯುವಕರಿಗೆ ಹಣ ಸಿಕ್ಕಿಲ್ಲ. ಅನ್ನಭಾಗ್ಯ 5 kg ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಕೊಡ್ತಾರೆ, ನೀವು 5 kg ಕೂಡ ಅಕ್ಕಿಯಲ್ಲಿ 100 ಚಿಲ್ಲರ ಈ 3-4 ತಿಂಗಳಿಗೆ ಹಣನೇ ಬಂದಿಲ್ಲ. ಸಾಮಾನ್ಯ ಜನರಿಗೆ ಮಹಿಳೆಯರು ಶಾಪ ಹಾಕ್ತಾರೆ, ಅಕ್ಕಿ ಹಣ ಬಂದಿಲ್ಲ ಅಂತೇಳಿ. ಚುನಾವಣೆ ಪೂರ್ವದಲ್ಲಿ ಗೃಹಲಕ್ಷ್ಮಿ 2 ತಿಂಗಳು 3 ತಿಂಗಳು ಅಡ್ವಾನ್ಸ್ ಹಾಕ್ಬಿಟ್ರಿ. ಇನ್ನು ಮುಂದೆ ಹಾಕ್ತೀರಾ? ಜನರಿಗೆ ಯಾವ ಗ್ಯಾರಂಟಿ ಕೊಡ್ತೀರಿ? ನಾನು ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರ ದಿವಾಳಿಯಾಗಿದೆ. ಯಾವ ಬಡ ರೈತರು, ಕೂಲಿ ಕಾರ್ಮಿಕರು ಹಸುಗಳನ್ನು ಸಾಕಿ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಕಳೆದ 8 ತಿಂಗಳಿಂದ ಪ್ರೋತ್ಸಾಹ ಧನ ಬಿಡುಗಡೆ ಆಗಿಲ್ಲ. 800 ಕೋಟಿಗೆ ಹೆಚ್ಚು ಬಾಕಿ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನು ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ ನಿಮಗೆ. ಚುನಾವಣೆ ಪೂರ್ವದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಏನೋ ಒಂದು ಮಾತು ಭರವಸೆ ಕೊಟ್ಬಿಡ ಅಂತೇಳಿ ಯಾವುದೋ ಇದರಲ್ಲಿ ಅಧಿಕಾರಕ್ಕೆ ಬಂದ್ರಿ. ಈ ಹೊಂದಾಣಿಕೆ ಮಾಡೋಕ್ಕೋಸ್ಕರ ಮತ್ತು ಕರ್ನಾಟಕದ ಜನರಿಗೆ ಸೇಡಿನ ರಾಜಕಾರಣ ಮಾಡ್ತಾರೆ ಅಂತ ಇದು ಒಂದು ತಾಜಾ ಉದಾಹರಣೆ. ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲ ಕಡೆ ಏನು ಭಾಷಣ ಮಾಡಿದ್ರಿ? ಭರವಸೆಗಳು ಕೈ ಹಿಡಿತವೆ, ಭರವಸೆಗಳು ಅಂತ ಹೇಳಿದ್ರಿ. ಭರವಸೆಗಳು ಜನ ನಿಮ್ಮನ್ನು ಸಾರಾಸಾರವಾಗಿ ತಿರಸ್ಕಾರ ಮಾಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಕೇವಲ 9 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯ್ತು. ಸೇಡಿನ ಭಾಗವಾಗಿ ಪೆಟ್ರೋಲ್ಗೆ ಹಿಂದೆಂದೂ ಕಾಣದ ಇತಿಹಾಸ ತಪ್ಪಾಗಲಾರದು. ರಾಜ್ಯದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದಿರಿ. ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದಿರಿ. ಜನರಿಗೆ ಕಪಾಳ ಮೋಕ್ಷ ಮಾಡಿದಿರಿ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನೀವು ತಕ್ಷಣ ಯಾವ ಕನ್ನಡಿಗರ ಅವಮಾನ ಮೋಸ ಮಾಡ್ತಾಯಿದ್ದೀರಿ, ಡೀಸೆಲ್ ಮತ್ತು ಪೆಟ್ರೋಲ್ ದರ ತಕ್ಷಣ ಇಳಿಸ್ಬೇಕು. ಹಾಲಿಗೆ ಪ್ರೋತ್ಸಾಹನ ತಕ್ಷಣ ಬಿಡುಗಡೆ ಮಾಡಬೇಕು. ಅಕ್ಕಿ ಹಣ ಕೊಡಬೇಕು, ಬಿಡುಗಡೆ ಮಾಡಬೇಕು. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಯಾವ ಭರವಸೆಗಳಲ್ಲಿ ಅಂಗನವಾಡಿ ಮಹಿಳಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಪ್ರೋತ್ಸಾಹಧನ ಇದುವರೆಗೂ ಮಾಡಿಲ್ಲ. ವಚನಭ್ರಷ್ಟರಾಗಿದ್ದೀರಿ. ರೈತನ ಆತ್ಮಹತ್ಯೆ ನಿರಂತರವಾಗ್ತದೆ. ತಕ್ಷಣ ಪ್ರೋತ್ಸಾಹಧನ ಏನು ನೀವು ಭರವಸೆ ಕೊಟ್ಟಿದ್ರಿ ಹೆಚ್ಚು ಮಾಡ್ತೀವಿ ಅಂತ ಅಂಗನವಾಡಿ ಆಶಾ ಕಾರ್ಯಕರ್ತರು ಅದನ್ನು ಸಹ ಮಾಡಬೇಕು. ಯಾವ NPS ನೌಕರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ, NPS ನೌಕರರು OPS ಮಾಡಬೇಕು. ಕೊಟ್ಟ ಮಾತುಗಳು ಉಳಿಸ್ಕೊಳ್ಬೇಕು. ಪೆಟ್ರೋಲ್ ಡೀಸೆಲ್ ದರ ತಕ್ಷಣ ವಾಪಸ್ ಬಿಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲದೇ ಇದ್ದರೆ ರಾಜ್ಯದ ಜನ ದಂಗೆ ಹೇಳ್ತಾರೆ. ಜನರ ಶಾಪ, ಎಲ್ಲ ವರ್ಗದವರ ಶಾಪ ನಿಮ್ಮದೇ ನೋಡಿ. ವಾಲ್ಮೀಕಿ ಇವರು ಹೇಳ್ತಾರೆ, ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪಂಗಡ ಅಂತ ಹೇಳ್ತಾರೆ. 11,000 ಕೋಟಿ
SC ಜನಕ್ಕೆ ಇಟ್ಟಂಥ ಹಣ ವಾಪಸ್ ತೆಗೆದುಕೊಡ್ರಿ ಭರವಸೆಗೋಸ್ಕರ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ ಅವ್ಯವಹಾರಾಗಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ರಾಜೀನಾಮೆ ಕೊಟ್ಟಾಗ ಮಾತ್ರ ಆತನ ಚಂದ್ರಶೇಖರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾಜ್ಯದಲ್ಲಿ ಕೊಲೆಗಡಕರ ಸರ್ಕಾರ ಇದೆ, ಭ್ರಷ್ಟರ ಸರ್ಕಾರ ಇದೆ, PCM ಅಂತ ಹೇಳ್ತೀರಿ. ಇವತ್ತು ಯಾವ ಸರ್ಕಾರ ಇದೆ ನಿಮ್ಮಲ್ಲಿ? ಅಗಲ್ದವ್ರು ನಡೀತಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ತಲ್ಲ, ಜನರ ಮೇಲೆ ತೆರಿಗೆ ಇರ್ತದೆ ರೀ. ತಕ್ಷಣ ವಾಪಸ್ ಬಿಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ನೋಡಿ, ರಾಜ್ಯದಲ್ಲಿ ಕೊಲೆಗಡಕರ ಸರ್ಕಾರ ಅಂತ ಹೇಳಿದ್ರು. ದರ್ಶನ್ ಮನೆಗೆ ಸಂಜೆ ಭೇಟಿ ಕೊಡ್ತಾ ಇದ್ದೀನಿ. ಸಂಜೆ 5 ಗಂಟೆಗೆ ಕ್ಷಮಿಸಿ ರೇಣುಕಸ್ವಾಮಿ ಮನೆಗೆ ಅವ್ರ ಕುಟುಂಬ ಸದಸ್ಯನ ಭೇಟಿ ಮಾಡಿ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೇಹಾ ಹತ್ಯೆ ಪ್ರಕರಣ ಇರ್ಬೋದು, ಅಥವಾ ರೇಣುಕಸ್ವಾಮಿ ಇರ್ಬೋದು, ಅನೇಕ ಕೊಲೆಗಳ ಪ್ರಕರಣಗಳು ತಾಜಾ ಉದಾಹರಣೆ ಇದೆ. ರೈತರು ಪ್ರತಿ 400ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ಭರವಸೆ ಇಲ್ಲ, ಯಾವ ವರ್ಗದವರಿಗೆ ಭರವಸೆ ಇಲ್ಲ. ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಕ್ಕೋಸ್ಕರ ಕೊಲೆಗಡಕರ ಇವರು ಭಾಗ್ಯಗಳು ಅಂತ ಹೇಳ್ತಾರೆ. ಕೊಲೆಗಡಕರ ಸರ್ ಇದು ಒಂದು ಭಾಗ್ಯ ತಪ್ಪಾಗಲಾರ.